ಇನ್ನು ಕುಮಟಾ ಸಿದ್ದಾಪುರ ರಸ್ತೆಯ ಭೂ ಕುಸಿತ ಡ್ರೋನ್ನಲ್ಲಿ ಸೆರೆಯಾಗಿದೆ. ಕುಮಟಾ ಸಿದ್ದಾಪುರ ರಸ್ತೆ ಉಳ್ಳೂರು ಮಠ ಈ ಸಮೀಪದ ರಸ್ತೆ ಮೇಲೆ ಸುಮಾರು 50 ಮೀಟರ್ ವ್ಯಾಪ್ತಿಯಲ್ಲಿ ಬಿದ್ದಂತಹ ಮಣ್ಣು ಅದೆಲ್ಲವೂ ಕೂಡ ನೋಡಿ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು. ಈ ಗುಡ್ಡ ಕುಸಿದು 2 ದಿನಗಳ ಕಾಲ ವಾಹನ ಸಂಚಾರ ಬಂದ್ ಆಗಿತ್ತು. ರಸ್ತೆಯ ಮೇಲೆ ಬೃಹದಾಕಾರದ ಮರಗಳು ಉರುಳಿ ಬಿದ್ದಿತ್ತು, ಜೊತೆಗೆ ಮಣ್ಣು ಕೂಡ ಕುಸಿದು ಬಿದ್ದಿತ್ತು ಗುಡ್ಡದಿಂದ. ಅದೆಲ್ಲವನ್ನೂ ಕೂಡ ಸಿಬ್ಬಂದಿಗಳು ತೆರವುಗೊಳಿಸಿದ್ದಾರೆ. ರಸ್ತೆ ಸಂಚಾರಕ್ಕೆ ಇದೀಗ ತಾಲೂಕು ಆಡಳಿತ ಮುಕ್ತಗೊಳಿಸಿದೆ. ಕುಮಟಾ ಸಿದ್ದಾಪುರ ನೀವು ನೋಡ್ತಾ ಇದ್ದೀರಲ್ಲ, ಕುಮಟಾ ಸಿದ್ದಾಪುರ ನಡುವಿನ ಸಂಚಾರ ಇದು ಇದೀಗ ಪುನರ್ ಆರಂಭ ಆಗಿದೆ. ನೋಡಿ, ಶಿವಮೊಗ್ಗ ಅಷ್ಟೇ ಅಲ್ಲ, ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರಿತಾನೆ ಇದೆ. ಇಲ್ಲಿ ಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ನೋಡೋದಕ್ಕೆ 2 ಕಣ್ಣು ಸಾಲದು ಅನ್ನುವಂತಹ ದೃಶ್ಯಗಳು, ಮನಮೋಹಕ ದೃಶ್ಯಗಳು ಸೆರೆಯಾಗಿದ್ದಾವೆ. ಡ್ರೋನ್ ಕ್ಯಾಮೆರಾದಲ್ಲಿ ಭದ್ರಾ ನದಿಯ ರೌದ್ರ ನರ್ತನ ಸೆರೆಯಾಗಿದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ, ಡ್ರೋನ್ ಕ್ಯಾಮೆರಾದ ವಿಜುವಲ್ಸ್ ಇದು. ಭದ್ರಾ ನದಿ ನೀರು ಹೆಬ್ಬಾಳೆ ಹಳೆ ಸೇತುವೆಗೆ ಅಪ್ಪಳಿಸುವಂತಹ ದೃಶ್ಯಾವಳಿಗಳು, ಕಳಸ ಹೊರನಾಡು ಸಂಪರ್ಕ ಕಲ್ಪಿಸುವಂತಹ ಈ ಮುಳುಗು ಸೇತುವೆಯ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪಶ್ಚಿಮ ಘಟ್ಟ ಕಾಡಿನ ನಡುವೆ ಈ ನದಿ ಉಕ್ಕಿ ಹರಿತಾ ಇದೆ. ನೋಡಿ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವಿಪರೀತವಾಗಿ ಮಳೆಯಾಗಿ ಅಲ್ಲಲ್ಲಿ ಕೆರೆ ಕಟ್ಟೆಗಳು, ಜಲಾಶಯಗಳು ತುಂಬಿ ಹರಿತಾ ಇದೆ. ಇದೇ ಸಂದರ್ಭದಲ್ಲಿ ನೀವು ನೋಡ್ತಾ ಇರುವಂತಹ ವಿಜುವಲ್ಸ್ ನಾರಾಯಣಪುರ ಡ್ಯಾಮ್ನದ್ದು. ನದಿಗೆ ನೀರನ್ನು ಬಿಡಲಾಗಿದೆ. ಡ್ಯಾಮ್ನಿಂದ ಕೃಷ್ಣಾ ನದಿಗೆ ಸುಮಾರು 1,34,570 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಯಾದಗಿರಿಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಡ್ಯಾಮ್ ಇದು. ನಾರಾಯಣಪುರದ ಡ್ಯಾಮ್ಗೆ 1,25,000 ಕ್ಯೂಸೆಕ್ ನೀರು ಒಳ ಹರಿವಿದೆ. 33 TMC ಸಂಗ್ರಹದ ಸಾಮರ್ಥ್ಯದ ಈ ನಾರಾಯಣಪುರದ ಡ್ಯಾಮ್ನಿಂದಾಗಿ ನದಿಗಳಿಗೆ ನೀರನ್ನು ಹರಿಬಿಡಲಾಗಿದೆ. ಇನ್ನು ಕುಮಟಾ ಸಿದ್ದಾಪುರ ರಸ್ತೆಯ ಭೂ ಕುಸಿತ ಡ್ರೋನ್ನಲ್ಲಿ ಸೆರೆಯಾಗಿದೆ. ಕುಮಟಾ ಸಿದ್ದಾಪುರ ರಸ್ತೆ ಉಳ್ಳೂರು ಮಠ ಈ ಸಮೀಪದ ರಸ್ತೆ ಮೇಲೆ ಸುಮಾರು 50 ಮೀಟರ್ ವ್ಯಾಪ್ತಿಯಲ್ಲಿ ಬಿದ್ದಂತಹ ಮಣ್ಣು ಅದೆಲ್ಲವೂ ಕೂಡ ನೋಡಿ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು. ಈ ಗುಡ್ಡ ಕುಸಿದು 2 ದಿನಗಳ ಕಾಲ ವಾಹನ ಸಂಚಾರ ಬಂದ್ ಆಗಿತ್ತು. ರಸ್ತೆಯ ಮೇಲೆ ಬೃಹದಾಕಾರದ ಮರಗಳು ಉರುಳಿ ಬಿದ್ದಿತ್ತು, ಜೊತೆಗೆ ಮಣ್ಣು ಕೂಡ ಕುಸಿದು ಬಿದ್ದಿತ್ತು ಗುಡ್ಡದಿಂದ. ಅದೆಲ್ಲವನ್ನೂ ಕೂಡ ಸಿಬ್ಬಂದಿಗಳು ತೆರವುಗೊಳಿಸಿದ್ದಾರೆ. ರಸ್ತೆ ಸಂಚಾರಕ್ಕೆ ಇದೀಗ ತಾಲೂಕು ಆಡಳಿತ ಮುಕ್ತಗೊಳಿಸಿದೆ. ಕುಮಟಾ ಸಿದ್ದಾಪುರ ನೀವು ನೋಡ್ತಾ ಇದ್ದೀರಲ್ಲ, ಕುಮಟಾ ಸಿದ್ದಾಪುರ ನಡುವಿನ ಸಂಚಾರ ಇದು ಇದೀಗ ಪುನರ್ ಆರಂಭ ಆಗಿದೆ. ನೋಡಿ, ಶಿವಮೊಗ್ಗ ಅಷ್ಟೇ ಅಲ್ಲ, ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರಿತಾನೆ ಇದೆ. ಇಲ್ಲಿ ಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ನೋಡೋದಕ್ಕೆ 2 ಕಣ್ಣು ಸಾಲದು ಅನ್ನುವಂತಹ ದೃಶ್ಯಗಳು, ಮನಮೋಹಕ ದೃಶ್ಯಗಳು ಸೆರೆಯಾಗಿದ್ದಾವೆ. ಡ್ರೋನ್ ಕ್ಯಾಮೆರಾದಲ್ಲಿ ಭದ್ರಾ ನದಿಯ ರೌದ್ರ ನರ್ತನ ಸೆರೆಯಾಗಿದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ, ಡ್ರೋನ್ ಕ್ಯಾಮೆರಾದ ವಿಜುವಲ್ಸ್ ಇದು. ಭದ್ರಾ ನದಿ ನೀರು ಹೆಬ್ಬಾಳೆ ಹಳೆ ಸೇತುವೆಗೆ ಅಪ್ಪಳಿಸುವಂತಹ ದೃಶ್ಯಾವಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.